ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕ್ವಿಸ್ ಟೈಮ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ. ನಿಮಗೆ ಎಷ್ಟು ಕ್ವಶನ್ಗೆ ಆನ್ಸರ್ ಗೊತ್ತು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮೊದಲನೇ ಪ್ರಶ್ನೆ ಹೀಗಿದೆ: ಮೆದುಳು ಚುರುಕಾಗಿ ಕೆಲಸ ಮಾಡಲು ಏನನ್ನು ಕುಡಿಯಬೇಕು? ಆಪ್ಷನ್ ಎ ಕಾಫಿ, ಆಪ್ಷನ್ ಬಿ ಬೀರು, ಆಪ್ಷನ್ ಸಿ ಲೆಮನ್ ಟೀ, ಆಪ್ಷನ್ ಡಿ ಚಹಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಲೆಮನ್ ಟೀ. ಹೌದು ಫ್ರೆಂಡ್ಸ್, ಲೆಮನ್ ಟೀಯಲ್ಲಿ ಅತಿ ಹೆಚ್ಚು ಸಿಟ್ರಿಕ್ ಆಮ್ಲ ಇರುವುದರಿಂದ ಈ ಒಂದು ಸಿಟ್ರಿಕ್ ಆಮ್ಲ ಮೆದುಳಿನ ಸೆಲ್ಸನ್ನು ಕರೆಕ್ಟಾಗಿ ವರ್ಕ್ ಮಾಡಲು ಸಹಾಯ ಮಾಡುತ್ತದೆ. ಹಾಗಾಗಿ ಲೆಮನ್ ಟೀ ಕುಡಿಯೋದ್ರಿಂದ ಮೆದುಳು ಅತಿ ಹೆಚ್ಚು ಚುರುಕಾಗಿ ಕೆಲಸ ಮಾಡುತ್ತದೆ. ಎರಡನೆಯ ಪ್ರಶ್ನೆ: ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಎರಡನೆಯ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಕೋಲ್ಕತ್ತಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಮಹಾರಾಷ್ಟ್ರ. ಮೂರನೆಯ ಪ್ರಶ್ನೆ: ಭೂಕಂಪ ಅಥವಾ ಭೂಮಿಯ ಮೇಲೆ ನಡೆಯುವ ಅವಘಡಗಳು ಮೊದಲು ಯಾವ ಪ್ರಾಣಿಗೆ ತಿಳಿಯುತ್ತದೆ? ಆಪ್ಷನ್ ಎ ಕೋತಿ, ಆಪ್ಷನ್ ಬಿ ಹಾವು, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಬೆಕ್ಕು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹಾವು. ಹೌದು ಸ್ನೇಹಿತರೆ, ಹಾವು ಅತಿ ಹೆಚ್ಚು ಗ್ರಂಥಿಗಳನ್ನು ಗ್ರಹಿಸುವ ಪ್ರಾಣಿಯಾಗಿದೆ. ಯಾವುದೇ ಅವಘಡಗಳು ನಡೆಯುವುದಾದರೂ 5 ದಿನಗಳ ಮುಂಚೆ ಹಾವಿಗೆ ತಿಳಿಯುತ್ತದೆ. ಹಾವು 100ರಿಂದ 150 ಕಿಲೋಮೀಟರ್ವರೆಗೂ ತನ್ನ ಗ್ರಂಥಿಯ ಮೂಲಕ ತಿಳಿದುಕೊಳ್ಳುವ ಶಕ್ತಿ ಹಾವಿಗಿರುತ್ತದೆ. ನಾಲ್ಕನೆಯ ಪ್ರಶ್ನೆ: ಮಹಿಳೆಯರು ಮದ್ಯಪಾನ ಮತ್ತು ಧೂಮಪಾನ ಮಾಡುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಚರ್ಮ ರೋಗ, ಆಪ್ಷನ್ ಬಿ ಕೂದಲು ಉದುರುತ್ತದೆ, ಆಪ್ಷನ್ ಸಿ ಗರ್ಭಕೋಶ, ಆಪ್ಷನ್ ಡಿ ಮೇಲಿನ ಎಲ್ಲ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನವು ಎಲ್ಲ. ಹೌದು ಸ್ನೇಹಿತರೆ, ಮಹಿಳೆಯರು ಮದ್ಯಪಾನ ಮತ್ತು ಧೂಮಪಾನ ಮಾಡುವುದರಿಂದ ಅವರ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ಮತ್ತು ಗರ್ಭಕೋಶದ ಸಮಸ್ಯೆಗಳು ತೊಂದರೆಗಳು ಉಂಟಾಗುತ್ತದೆ ಮತ್ತು ಕೂದಲ ಉದುರುವಿಕೆ ಕೂಡ ಶುರುವಾಗುತ್ತದೆ ಮತ್ತು ಚರ್ಮವು ಕೂಡ ಅಲರ್ಜಿ ಆಗುತ್ತದೆ. ಮಹಿಳೆಯರ ಹಾರ್ಮೋನ್ ಇನ್ಬ್ಯಾಲೆನ್ಸ್ನಿಂದ ಈ ಒಂದು ಎಲ್ಲ ಲಕ್ಷಣಗಳು ಕೂಡ ಕಂಡುಬರುತ್ತದೆ. ಅತಿ ಹೆಚ್ಚು ಮದ್ಯಪಾನ ಮಾಡುವ ಮಹಿಳೆಯರಲ್ಲಿ ಮಕ್ಕಳುಗಳು ಅತಿ ಹೆಚ್ಚು ಹ್ಯಾಂಡಿಕ್ಯಾಪ್ಗಳಾಗಿ ಹುಟ್ಟುವುದನ್ನು ಸಹ ವಿಧಿವಿಜ್ಞಾನ ಸಂಸ್ಥೆಗಳು ದೃಢಪಡಿಸಿವೆ. ಐದನೆಯ ಪ್ರಶ್ನೆ: ಅಜೀರ್ಣ ಸಮಸ್ಯೆಗೆ ಏನನ್ನು ತಿನ್ನುವುದು ಉತ್ತಮ? ಆಪ್ಷನ್ ಎ ಶುಂಠಿ, ಆಪ್ಷನ್ ಬಿ ಒಣ ದ್ರಾಕ್ಷಿ, ಆಪ್ಷನ್ ಸಿ ಪಪ್ಪಾಯಿ, ಆಪ್ಷನ್ ಡಿ ನಿಂಬೆ ರಸ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಶುಂಠಿ. ಸ್ನೇಹಿತರೆ, ಶುಂಠಿಯೊಂದಿಗೆ ಸ್ವಲ್ಪ ಜೇನುತುಪ್ಪ ಹಾಕಿ ಅರೆದು ರಸವನ್ನು ತೆಗೆದು ಅಜೀರ್ಣ ಸಮಸ್ಯೆ ಇರುವವರು ದಿನನಿತ್ಯ ಸೇವಿಸುತ್ತಾ ಬಂದರೆ ದೂರವಾಗುತ್ತದೆ. ಫ್ರೆಂಡ್ಸ್, ಇದೇ ರೀತಿ ಒಂದು ಕ್ವಿಜ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಫ್ರೆಂಡ್ಸ್.